ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಜಸ್ಟ್ ಏನು ಅನೌನ್ಸ್ ಆಗಿದೆ, ಇಂಡಿಯಾ ಸ್ಕ್ವಾಡ್ ಫಾರ್ ವೆಸ್ಟ್ ಇಂಡೀಸ್ ಸೀರೀಸ್ ಟೆಸ್ಟ್ ಸೀರೀಸ್ ಅನೌನ್ಸ್ ಆಗಿದೆ ಮಗ. ಸ್ಕ್ವಾಡ್ ಡಿಸ್ಪ್ಲೇ ಮಾಡಿ ನೋಡ್ತಾ ಇರ್ಬೋದು ಹಿಂಗಿದೆ ಅಂತ. ಇನ್ನೇನು ಇಂಗ್ಲೆಂಡ್ ಸೀರೀಸ್ ಸಿಗಿತ್ತಲ್ಲ ಸ್ಕ್ವಾಡು, ಒಂಥರ ಸಿಮಿಲರ್ ಆಗಿನೇ ಇದೆ. ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರುವಂಥ ಟೀಮು. ಇಲ್ಲಿ ಶ್ರೇಯಸ್ ಅಯ್ಯರ್ ರಿಲೇಟೆಡು ಫಸ್ಟೇ ಇವಾಗ ಕೇಳ್ತಾರೆ ಅಂತಲೇ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ BCCI ಅವರು. ಶ್ರೇಯಸ್ ಅಯ್ಯರ್ನ ಮುಂದಿನ 6 ತಿಂಗಳು ಯಾವುದೇ ಲಾಂಗರ್ ಫಾರ್ಮೆಟ್ ಮ್ಯಾಚ್ಗಳಿಗೆ ಡೊಮೆಸ್ಟಿಕ್ ಆಗಿರಲಿ ಇಂಟರ್ನ್ಯಾಷನಲ್ ಆಗಿರಲಿ ಹಾಕೊಳ್ಳೋದಿಲ್ಲ. ಯಾಕಂದರೆ ಅವ್ರಿಗಾಗಿರುವಂಥ ಬ್ಯಾಕ್ ಸ್ಟ್ರೈನ್ ಏನಿದೆ ಅದರಿಂದ ರಿಕವರ್ ಆಗಬೇಕಾಗಿದೆ. ಅವರು ಪರ್ಮಿಷನ್ ಕೇಳಿದರೆ, ಜೊತೆಗೆ 6 ತಿಂಗಳು ನಾವು ಯಾವುದಕ್ಕೂ ಕೂಡ ಕನ್ಸಿಡರ್ ಕೂಡ ಮಾಡ್ತಾ ಇಲ್ಲ, ಡೊಮೆಸ್ಟಿಕಲ್ಲೂ ಕೂಡ ಕನ್ಸಿಡರ್ ಮಾಡ್ತಾ ಇಲ್ಲ. ಬರೀ ಲಾಂಗರ್ ಫಾರ್ಮೇಟಿಗೆ ಮಾತ್ರ, ಶಾರ್ಟರ್ ಫಾರ್ಮೇಟ್ ಆಡ್ತಾರೆ. ಅಂದರೆ 50 ಓವರ್ ಫಾರ್ಮೇಟು ಜೊತೆಗೆ T20 ಫಾರ್ಮೇಟ್ನ ಆಡ್ತಾರೆ ಶ್ರೇಯಸ್ ಅಯ್ಯರು. ಅದಕ್ಕೋಸ್ಕರ ಅವ್ರನ್ನ ಹಾಕೊಂಡಿಲ್ಲ. ಏನು ಫಸ್ಟ್ ಏನು ಇದ್ರ ಅಲ್ಲಿ ಬಾರಿ ಫಸ್ಟ್ ಏನು ಹಾಕೊಂಡ್ಬಿಟ್ಟಿದೆ ನೋಡಿ ಇಂಗ್ಲೆಂಡ್ ಸೀರೀಸ್ಗೆ ಅಂತ ಕೇಳ್ತೀರಾ. ಶುಭ್ಮನ್ ಗಿಲ್ ಕ್ಯಾಪ್ಟನ್ಸಿನ ನಿಭಾಯಿಸ್ತಂದ್ರೆ ಆಬ್ವಿಯಸ್ಲಿ ನಿಭಾಯಿಸಲೇಬೇಕು ಗುರು. ಇಲ್ಲಿ ಇಂಗ್ಲೆಂಡ್ ಟೀಮ್ ಮೇಲೆ ಕ್ಯಾಪ್ಟನ್ಸಿ ಕೊಟ್ಟ ಮೇಲೆ ಇಲ್ಲಿ ವೆಸ್ಟ್ ಇಂಡೀಸ್ ಟೀಮಲ್ಲಿ ಕೊಡ್ದಂಗೆ ಇರೋಕ್ಕಾಗುತ್ತದ? ಅವ್ರಿಗೇ ಫುಲ್ ಟೈಮ್ ಕ್ಯಾಪ್ಟನ್ಸಿನ ಕೊಡಲಾಗುತ್ತೆ ಟೆಸ್ಟ್ ಫಾರ್ಮೇಟ್ ಅಂತ ಬಂದಾಗ. ರವೀಂದ್ರ ಜಡೇಜಾ ಅವ್ರಿಗೆ ಇಲ್ಲಿ ವೈಸ್ ಕ್ಯಾಪ್ಟನ್ಸಿನ ಕೊಡಲಾಗಿದೆ. ಮತ್ತು ಅವರಲ್ಲಿ ಜಡು, ಆಮೇಲೆ ಯಶಸ್ವಿ ಜಾಸ್ವಾಲು, KL ರಾಹುಲ್, ನೋ ನೇಮ್ಸ್ಗಳೇ ಇದ್ದಿದ್ದ ನೇಮ್ಸ್ಗಳೇ. ಸಾಯಿ ಸುದರ್ಶನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅಷ್ಟೊಂದು ಹೆವಿ ಪ್ರದರ್ಶನ ಏನು ಬಂದಿಲ್ಲ ಇಂಗ್ಲೆಂಡ್ ಸೀರೀಸಲ್ಲಿ. ಸೊ ಹೋಪ್ಫುಲಿ ಈ ಸೀರೀಸಲ್ಲಿ ಹೋಮ್ ಸೀರೀಸಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಹೋಮಲ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ ಸಾಯಿ ಸುದರ್ಶನು. ದೇವದತ್ ಪಡಿಕಲ್ ಹಾಕೊಂಡಿದ್ದಾರೆ ಗುರು ಇಲ್ಲಿ. ದೇವದತ್ ಪಡಿಕಲ್ಲು ಡೊಮೆಸ್ಟಿಕಲ್ಲಿ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಅಣ್ಣ ಮಾರ್ಕ್ಸ್ ಬಿ ಕೂಡ ಮಸ್ತಾಗಿ ಆಡಿದ್ದಾರೆ. ಸೊ ಅವಕಾಶ ಸಿಕ್ಕಿದೆ ಇಲ್ಲಿ DDPಗೆ, ಇಂಗ್ಲೆಂಡ್ ಸೀರೀಸಲ್ಲಿ ಇರಲಿಲ್ಲ. ನಾರಾಯಣ್ ಜಗದೀಶನ್ ಅವ್ರನ್ನ ಹಾಕೊಂಡವ್ರೆ ಮಗ. ಅಂದರೆ ಇಲ್ಲಿ ಹೆಂಗಿದೆ ಅಂತಂದರೆ ಸೀನು, ಇವ್ರ ಮೇಲೆ ದೊಡ್ಡ ದೊಡ್ಡ ಅಸ್ತ್ರಗಳನ್ನ ಪ್ರಯೋಗ ಮಾಡಬೇಕಾ ಅಂತ. ಅಂದರೆ ಇಲ್ಲಿ ಕರುಣಾಯರನ್ನ ಬಿಟ್ಟಿದ್ದಾರೆ ಆ್ಯಕ್ಚುಲಿ ನೋಡ್ತಾ ಅಂತಂದರೆ. ನಾರಾಯಣ್ ಜಗದೀಶನ್ಗೆ ಅವಕಾಶ ಕೊಟ್ಟಿದ್ದಾರೆ, ಕರುಣಾಯರನ್ನ ಬಿಟ್ಟಿದ್ದಾರೆ. ಪಾಪ ಇನ್ನು ಒಂದೆಂಡಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾರೆ ಅಲ್ಲಿ ಅಭಿಮನ್ಯು ಈಶ್ವರನು. ಅವನ ಅಜ್ಜಿನ ಬಡಿಯ ನನಗೆ ಒಂದು ಮ್ಯಾಚಲ್ಲಾದ್ರೂ ಅವಕಾಶ ಕೊಡೋ, ನಾನು ಬೋಳಿ ಮಕ್ಕಳ ಅಂತ ಬೈಕ್ ಅಂತ ಇರ್ತಾರೆ. ಹಾಕೊಂತೀರಾ ಬಿಡ್ತೀರಾ, ಸುಮ್ಮನೆ ಕೂರಿಸ್ತಿರಲ್ಲ ಡಗೌಟಲ್ಲಿ ನನ್ನ. ಇಲ್ಲಿ ಇಂಡಿಯಾ ಕ್ಯಾಪ್ಟನ್ ಮಾಡ್ತೀರಾ, ಆಮೇಲೆ ಸುಮ್ಮನೆ ಕರ್ಕೊಂಬಂದು ಕೂರಿಸ್ತೀರಾ. ಇಲ್ಲಿ ಅವಕಾಶ ಅನ್ನೋದೇ ಕೊಡ್ತಾ ಇಲ್ಲ ನನಗೆ. ಏನು ಆಟೋಕೊಂಡು ಲೆಕ್ಕಕ್ಕೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರ ಅಂತ ಅನ್ಕೊಂಡಿರ್ತಾರೆ. ಯಾಕಂದರೆ ಅವ್ರ ಸ್ಕ್ವಾಡಲ್ಲೇ ಇಲ್ಲ ಇಲ್ಲಿ. ನಾರಾಯಣ್ ಜಗದೀಶನ್ಗೆ ಅವಕಾಶ ಕೊಟ್ಟಿದ್ದಾರೆ. ನೋಡೋಣ ಜಗದೀಶನ್ ಏನು ಮಾಡ್ತಾರೆ ಅಂತ. ಕಳೆದೋಗ್ಬಿಟ್ಟಿರು ನಾರಾಯಣ್ ಜಗದೀಶನ್ನು. ಏನೋ ಅಚಾನಕ್ಕಾಗಿ ಅವಕಾಶ ಕೊಟ್ಟಿದ್ದಾರೆ. ಪ್ರೂವ್ ಮಾಡ್ಕೊಳ್ಳೇಬೇಕು ಅವ್ರಿಗೆ ಅವಕಾಶ ಸಿಕ್ತು ಅಂತಂದರೆ. ನಿತೀಶ್ ಕುಮಾರ್ ರೆಡ್ಡಿ ಇಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ. ರೀಸೆಂಟ್ ಸೀರೀಸಲ್ಲಿ ಏನು ಚೆನ್ನಾಗಿ ಪರ್ಫಾರ್ಮ್ ಮಾಡಿರಲಿಲ್ಲ. ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರು. ಇಂಜುರಿಯಿಂದನೂ ಕೂಡ ಬೆಳೀತಾ ಇದ್ರು. ಆ ಇಂಜುರಿಯಿಂದ ರಿಕವರ್ ಆಗ್ಬಿಟ್ಟು ಬರ್ತಾಯಿದ್ದಾರೆ. ಧ್ರುವ್ ಜುರಾಲ್ ಆಬ್ವಿಯಸ್ಲಿ ಇರಲೇಬೇಕು ಈ ನೇಮು. ಬಟ್ ಮೇನ್ ವಿಕೆಟ್ ಕೀಪರ್ ಆಗಿ ಆಡುವ ಸಾಧ್ಯತೆ ಇದೆ. ಯಾಕೆಂದರೆ ಇಲ್ಲಿ ರಿಷಬ್ ಪಂತ್ ಇಲ್ಲ. KL ರಾಹುಲ್ ವಿಕೆಟ್ ಕೀಪಿಂಗ್ ಮಾಡ್ತಾರಾ ಅಥವಾ ಇವ್ರು ವಿಕೆಟ್ ಕೀಪಿಂಗ್ ಮಾಡ್ತಾರಾ ಕಾದು ನೋಡಬೇಕು. ನನ್ನ ಪ್ರಕಾರ ಧ್ರುವ್ ಜುರಾಲ್ಗೆ ಫುಲ್ ಟೈಮ್ ವಿಕೆಟ್ ಕೀಪಿಂಗ್ನ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಸೀರೀಸಲ್ಲಿ. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಸಾಕತ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ರೀಸೆಂಟ್ ಪಾಸ್ಟಲ್ಲಂತೂ. ಅವ್ರನ್ನ ಹಾಕೊಳ್ಳೇಬೇಕು. ಜಸ್ಪ್ರೀತ್ ಬುಮ್ರಾ ಹಂಗೆ ನೋಡೋಕೋರೆ ವಾಷಿಂಗ್ಟನ್ ಸುಂದರ್ನ T20ಗೂ ಕೂಡ ಹಾಕಬೇಕಾಗಿತ್ತು, ಏಷ್ಯಾ ಕಪ್ಗೂ ಕೂಡ ಹಾಕಬೇಕಾಗಿತ್ತು. ಆ ಥರ ಪರ್ಫಾರ್ಮ್ ಮಾಡಿದರು. ಬಟ್ ಅವ್ರಿಗಿನ ಬೆಟ್ರಾಗಿ ಪರ್ಫಾರ್ಮ್ ಮಾಡಿರೋರನ್ನ ಹಾಕೊಂಡಿದ್ದಾರೆ ಇಲ್ಲಿ T20s ಅಂತ ಬಂದಾಗ. ವಾಷಿಂಗ್ಟನ್ ಸುಂದರ್ ಆಲ್ ಫಾರ್ಮ್ಯಾಟ್ಸಲ್ಲೂ ಮಸ್ತಾಗಿ ಆಡ್ತಿದ್ದಾರೆ ಇವರು. ಬುಮ್ರಾನ ಹಾಕೊಂಡಿದ್ದಾರೆ. ಸೊ ಬುಮ್ರಾಗೆ ಏನು ಬದನೆಕಾಯಿ ರೆಸ್ಟಾ ಅಂತ ಹಾಕೊಂಡಿದ್ದಾರೆ. ಏನು ರೆಸ್ಟ್ ಎಷ್ಟು ರೆಸ್ಟ್ ಅಲ್ಲಿ ರೆಸ್ಟ್ ಕೊಟ್ಟಿಲ್ಲ ಬೇಜಾನು, ಇಲ್ಲೂ ಬಂದು ಆಡಲಿ ಅಂತ. ಮೊಹಮ್ಮದ್ ಸಿರಾಜ್ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. ಏಷ್ಯಾ ಕಪ್ ಸೆಲೆಕ್ಷನ್ ಆಗಿಲ್ಲ. ಮೊಹಮ್ಮದ್ ಸಿರಾಜ್ಗೆ ಸೌಂಡ್ ಮಾಡಿದ್ರು ಇಂಗ್ಲೆಂಡ್ ಸೀರೀಸಲ್ಲಿ, ಮತ್ತೆ ಸೌಂಡ್ ಮಾಡೋದಕ್ಕೆ ಅಂತ ಬರ್ತಾ ಇದ್ದಾರೆ ಅಷ್ಟೇ. ಆ್ಯಂಡ್ ಪ್ರಸಿದ್ಧ ಕೃಷ್ಣನು ಕೂಡ ಸೌಂಡ್ ಮಾಡಿದ್ರು ರೀಸೆಂಟ್ ಸೀರೀಸಲ್ಲಿ. ಸೊ ಅವ್ರನ್ನೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ. IPL ಕೂಡ ಸೌಂಡ್ ಮಾಡಿದರೆ. ಅವ್ರಿಗೆ ಕೊಡದೆ ಇನ್ನು ಯಾರಿಗೆ ಕೊಡ್ತಾರೆ ಅವಕಾಶನ. ಕುಲ್ದೀಪ್ ಯಾದವ್ ಮತ್ತು ಅಕ್ಷರ್ ಪಟೇಲ್ ಎಂದಿನಂತೆ ಸಹ ಇದ್ದಾರೆ. ಇಲ್ಲಿ ಸ್ಥಾನ ಕಳ್ಕೊಂಡಿರೋದು ಆಕಾಶ್ ದೀಪ್ ಅವರು ಇಲ್ಲಿ ಸ್ಥಾನನ ಕಳ್ಕೊಂಡಿದ್ದಾರೆ ಆ ಸೀರೀಸಲ್ಲಿ ಇದ್ದಂಥವ್ರು. ಮೇಯ್ನಾಗಿ ಅವರು ಕೂಡ ಇರಬೇಕಾಗಿತ್ತು ಅಂತ ಅನಿಸುತ್ತೆ. ಬಟ್ ಪರವಾಗಿಲ್ಲ, ಸಖತ್ತಾಗೇನೆ ಇದೆ ಇಲ್ಲಿ. ಬುಮ್ರಾ, ಸಿರಾಜು ಜೊತೆಗೆ ಪ್ರಸಿದ್ಧ ಕೃಷ್ಣ ಆಡ್ತು ಅಂತಂದರೆ ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿನೂ ಕೂಡ ರಿಕವರ್ ಆಗಿರೋದ್ರಿಂದ ಸೊ ಬೌಲಿಂಗಲ್ಲಿ, ಫಾಸ್ಟ್ ಬೌಲಿಂಗಲ್ಲಿ ಯಾವುದೇ ನಮಗೆ ಕಮ್ಮಿ ಆಯಿತು ಅಂತ ಏನು ಅನ್ನಿಸ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ನಿಮ್ಗೇನು ಅನ್ನಿಸ್ತು ಈ ಸ್ಕ್ವಾಡು? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ.